ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಪಾರ್ವತಿ ಹೇಳ್ತಾ ಇರ್ತಲ್ಲ, ಕರ್ಟನಿಂದ ಯಾರೋ ಇರ್ಬೋದು ನೋಡು ಮಗ ಅಂತ ಅಂದಾಗ ಈ ಕಡೆ ಭೈರಾದೇವಿನೂ ಹೌದು ಯಾರೋ ಅಲ್ಲಿ ಔತರಂಗಿದ್ದಾರೆ ನೋಡು ಮಗ ಅಂತ ಹೇಳ್ತಿರ್ಬೇಕಾದ್ರೆ ಶಂಕರ ಇನ್ನೇನು ಕರ್ಟನ್ ಹತ್ರ ಬರ್ತಾ ಇರಬೇಕು. ಈ ಕಡೆ ಶಿವರುದ್ರಪ್ಪನಿಗೆ ಮತ್ತು ರುದ್ರನಿಗೆ ತುಂಬ ಟೆನ್ಷನ್ ಆಗ್ತೈತೆ. ಅಪ್ಪಯ್ಯ ಏನಾದರೂ ಮಾಡಪ್ಪಯ್ಯ, ದೊಡ್ಡದಾಗೆ ನಾನು ಲವ್ವರ್ ಬಾಯಿ ನನ್ನ ಹೆಂಡ್ತಿನ ನೋಡಬೇಕು ಅಂತ ಹಾಗೆ ಅಂತ ಜಂಬ ಕೊಚ್ಕೊಂಡು ಬರ್ತಾ ಇದ್ದಲ್ಲ, ಇವಾಗ ನೋಡು ಇವರು ಬರೀ ಐ ಲವ್ ಯು ಅಂತ ಕೊಟ್ಟಿದ್ದಕ್ಕೆ ಈ ಪಟ್ಟಿ ನಮಗೆ ಸಿ ಐ ಡಿ ಥರ ತನಿಖೆ ತೆಗಿತಾ ಇದ್ದಾರೆ. ಈಗ ನೋಡಿ ಏನಾದರೂ ಮಾಡು ಅಪ್ಪಯ್ಯ ಅಂದಾಗ, ಸುಮ್ಮನಿರಲ್ಲ ನನ್ನ ಮಗನೇ, ನೀನು ನನ್ನ ಮಗನ ನಾಚಿಕೆ ಆಗ್ತಿದೆ ಅಂತ ಬೈತಾ ಇರ್ತಾನೆ. ಆಮೇಲೆ ನನ್ನ ಹುಟ್ಟಿನ ಬಗ್ಗೆ ನೀನು ಮಾತಾಡಿವಂತೆ, ಮೊದಲು ಇಲ್ಲಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡು ಅಪ್ಪಯ್ಯ ಅನ್ಬೇಕಾದ್ರೆ ಗಂಗವ್ವ ಇದ್ದಾಳೆ ತಾನೆ, ಏನಾದರೂ ಮಾಡ್ತಾಳೆ, ಸುಮ್ಮನಿರಲ್ಲ ರುದ್ರ ಅಂತ ಬೈತಾ. ಇನ್ನೊಂದು ಕಡೆ ಗಂಗನು ತುಂಬ ಟೆನ್ಷನ್ ಮಾಡ್ತಾ ಇರ್ತಾಳೆ. ಇವ್ರು ಎಂತ ನನಗೆ ಪೀಕ್ಲಾಟ ಕೊಟ್ಬಿಟ್ರು, ಇವ್ರು ಯಾಕೆ ಇಲ್ಲಿ ಬರೋಕ್ಕೆ ಹೋದ್ರು, ಹೆಂಗೋ ಶಂಕರ ನನ್ನನ್ನು ಮದುವೆ ಹಾಕಿ ಒಪ್ಕೊಂಡಿದ್ದಾರೆ, ನಾನೇನಾದರೂ ಇವ್ರ ಕಾಂಟ್ಯಾಕ್ಟಲ್ಲಿ ನಾನು ಇದ್ದೀನಿ ಅಂತಂದರೆ ನನ್ನ ರಹಸ್ಯ ಎಲ್ಲ ಬಯಲಾಗ್ಬಿಡುತ್ತೆ, ಏನು ಮಾಡಲಿ ನಾನು. ಹೆಂಗೋ ಮದುವೆ ಬೇರೆ ಹಾಕ್ತೀನಿ ಅಂತ ಅಂದರು, ಏನಾದರೂ ಮಾಡಿ ಇವರಿಬ್ಬರೂ ಇಲ್ಲಿಂದ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಗುಂಡ ಹೇಳ್ತಾ ಇರ್ತಾನೆ, ಅಲ್ಲೊಂದು ದೊಡ್ಡ ದೊಣ್ಣೆ ಇಟ್ಟಿದ್ದೀನಿ ತಗೊಬರ್ತೀನಿ ಬಾಸು ಅಂತ ಓಡೋಗ್ತಾ ಇರಬೇಕಾದ್ರೆ, ಗುಂಡ ನೀನು ಒಬ್ಬನೇ ಹೋಗ್ಬೇಡ ನಾನು ಬರ್ತೀನಿ ಅಂತ ಗಂಗ ಗುಂಡನಿಂದೆ ಓಡೋಗ್ಬಿಟ್ಟು ಸಡನ್ನಾಗಿ ಲೈಟ್ನ ಆಫ್ ಮಾಡಿಬಿಡ್ತಾಳೆ. ಇನ್ನೇನು ಕಟ್ ಅಂತ ತೆಗಿಬೇಕು, ಲೈಟು ಆಫ್ ಆಗಬೇಕು. ಇನ್ನೊಂದು ಕಡೆ ಶಿವರುದ್ರಪ್ಪ ರುದ್ರ ಇಬ್ಬರು ತಪ್ಪಿಸ್ಕೊಬಿಡ್ತಾರೆ. ಆಗ ಓಡ್ ಬಂದ್ಬಿಟ್ಟು ಗಂಗಾ ಅಲ್ಲಿ ಯಾರಾದರೂ ಇದ್ದಾರಾ ಶಂಕರವ್ರೆ ಅಂತ ಕೇಳಬೇಕಾದ್ರೆ ಯಾರೂ ಇಲ್ಲ ಗಂಗಾ ಅಂತ ಹೇಳ್ತಾ ಇರ್ತಾನೆ. ಅವಾಗ ಹೇಳ್ತಾಳೆ, ನಾನು ಹೇಳ್ದೆ ತಾನೆ ನೀವಿದ್ದಾಗ ಮನೆಯಲ್ಲಿ ಯಾರೂ ಬರೋಕ್ಕಾಗಲ್ಲ, ನೋಡಿ ಸುನಂದಕ್ಕ, ನೋಡಿ ಅತ್ತೆ ನೀವು ಹೋಗಿ ಮಲ್ಕೊಳ್ಳಿ, ಟೆನ್ಷನ್ ಮಾಡ್ಕೋಬೇಡಿ, ಮಲ್ಕೋಕ್ಕೂ ಮುಂಚೆ ಡೋರ್ ಕ್ಲೋಸ್ ಆಗಿದೆ ಹೆಂಗೆ ಒಂದ್ಸಲ ಚೆಕ್ ಮಾಡಿ ಮಲ್ಕೊಳ್ಳಿ, ಬನ್ನಿ ಬನ್ನಿ ಎಲ್ಲ ಮಲ್ಕೊಳ್ಳಿ ಅಂತ ಕರಿತಾ ಇರ್ತಾಳೆ. ಹಾಗೆ ಮತ್ತೆ ಪಾರ್ವತಿ ಹೇಳ್ತಾ ಇರ್ತಾಳೆ, ನನಗಿನ್ನೂ ಭಯ ಹೋಗಿಲ್ಲ ಮಗನೆ ಅಂತ ಹೇಳ್ತಿರ್ಬೇಕಾದ್ರೆ, ನೀನು ಯಾಕವ ಹೆದರ್ಕೋತೀಯ, ನಾನಿಲ್ವ ಹೋಗಿ ಮಲ್ಕೋ ಅಂದ್ಬಿಟ್ಟು ಅದಕ್ಕೆವ ಅವನ್ನ ಕರ್ಕೊಂಡೋಗಿ ಅಂತ ಅನ್ಬೇಕಾದ್ರೆ ಈ ಕಡೆ ಪಾರ್ವತಿನ ಸುನಂದ ರೂಮಿಗೆ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಭೈರಾದೇವಿನ ನೀವು ಹೋಗಿ ಮಲ್ಕೊಳ್ಳಿ ಅತ್ತೆ ಅಂತ ಗಂಗಾ ಹೇಳ್ಬಿಟ್ಟು ಹಾಗೆ ನಿಂತ್ಕೊಬಿಡ್ತಾಳೆ. ಇಬ್ಬರು ಸಿಕ್ಕಾಬಟ್ಟೆ ಓಡಿ ಓಡಿ ಸುಸ್ತಾಗಿರುತ್ತೆ. ಶಿವರುದ್ರಪ್ಪನಿಗೂ ರುದ್ರನಿಗೂ ಓಡೋಕ್ಕಾಗ್ದಲೆ ಈ ಕಡೆ ಬಂದು ಒಂದು ಕಡೆ ನಿಂತ್ಕೊಬಿಡ್ತಾರೆ. ರುದ್ರ ಹೇಳ್ತಾ ಇರ್ತಾನೆ, ಅಪ್ಪಯ್ಯ ರಾತ್ರಿಯಿಂದ ಬೆಳಕಾಗೋವರೆಗೂ ಓಡಿಸ್ತಲೇ ಇದೆಯಾ, ಇವಾಗ ನೋಡು ಆಲ್ರೆಡಿ ಬೆಳಕಾಗಿದೆ, ನನ್ನ ಕೈಲಿ ಓಡಾಡೋಕ್ಕಾಗಲ್ಲ, ಏನು ಗೊತ್ತು, ನಾವೇನಾದರೂ ಆ ಶಂಕರ ಕೈಲಿ ಸಿಗಾಕೊಂಡಿದ್ರೆ ಗಣೇಶ ಹಬ್ಬದಲ್ಲಿ ಎಲ್ಲ ಮುಗಿಸ್ಬಿಟ್ಟು ಗಣೇಶನ ನೀರೊಳಗಡೆ ಮುಳುಗಿಸ್ತಾರಲ್ಲ, ಆ ರೀತಿ ನನ್ನನ್ನು ಮುಳುಗಿಸಿ ಸಾಯಿಸ್ಬಿಡ್ತಿದ್ದ ಅಷ್ಟೇ ಅಂತ ಅನ್ಬೇಕಾದ್ರೆ, ಓಹೋ ಅವ್ನು ನಮ್ಮನ್ನ ಸಾಯಿಸೋಕ್ಕೆ ಅಂತ ಬಂತಿದ್ರೆ ನಾವೇನು ಜಾಂಗೀರ್ ತಿಂತಿದ್ವಿಲ್ಲ ಅಂತ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ. ಮತ್ತೆ ಅವನೇ ಹೇಳ್ತಾ ಇರ್ತಾನೆ, ಹೋಗ್ಲಿ ಬಿಡ್ಲ, ಅವನೇನಾದರೂ ಸಾಯಿಸೋಕ್ಕೆ ಅಂತ ಬಂದರೆ ನಮ್ಮ ಹೆಂಡ್ರಿಗೋಸ್ಕರ ತಾನೇ ಸಾಯ್ತಾ ಇದ್ದು, ನಾನೇನು ಖುಷಿಯಿಂದ ಸಾಯ್ತಿದ್ದೆ ಅನ್ಬೇಕಾದ್ರೆ ರುದ್ರ ಹೇಳ್ತಾ ಇರ್ತಾನೆ, ಅಲ್ಲ ಅಪ್ಪಯ್ಯ ಇದೇನಿದು ಇದ್ದಕ್ಕಿದ್ದಂತೆ ಈ ರೀತಿ ಅವನ ಮೇಲೆ ಪ್ರೀತಿ ಉಕ್ಕಿ ಉಕ್ಕಿ ಹರಿತಿದೆ, ಮುಂಚೆ ಎಲ್ಲ ಸಿಡುಕ್ತಾ ಇದ್ದೆ ಅಂತ ಹೇಳ್ತಾ ಇರ್ತಾನೆ. ಸುಮ್ಮನಿರಲ್ಲ, ಏನೆಲ್ಲ ಮಾತಾಡ್ತೀಯ, ಮಾಂಸ ಇಷ್ಟ ಅಂತ ಮಾಂಸ ತಿಂದು ಮೂಳೆನೆಲ್ಲ ಕೊರಳಿಗೆ ಹಾಕೊಂಡು ಏನಾದರೂ ಓಡಾಡ್ತೀವ ಇಲ್ಲ ತಾನೇ, ಅಂದಮೇಲೆ ಅದು ಹೀಗೆ ಪ್ರೀತಿ ಆವಾಗವಾಗ ಹೊರಗಡೆ ಬರುತ್ತೆ, ಯಾವಾಗಲೂ ಸಹ ಹೆಂಡತಿ ಮೇಲೆ ಪ್ರೀತಿ ಇರಲ್ಲ, ಈಗ ಒಂದೊಂದ್ಸಲ ವಾಚೆ ಬರುತ್ತೆ ಕಣ್ಲ, ಏನು ಹೆಂಗಾರ ಆಗಲಿ ನನ್ನ ಹೆಂಡತಿ ಮುಖನ ನೋಡಿದ್ನಲ್ಲ ಅದೇ ನನಗೆ ಖುಷಿ ಅಂತ ಹೇಳ್ತಿರ್ಬೇಕಾದ್ರೆ, ಹೌದು ಅಪ್ಪಯ್ಯ ನಾನು ಅಷ್ಟೇ ನನ್ನ ಮಗನ ನೋಡ್ಕೊಬಂದೆ, ತೇಟದ ನಂತರನೇ ಇದ್ದಾನೆ ಅಪ್ಪಯ್ಯ, ನನಗಂತೂ ಭಾಳ ಖುಷಿ ಆಯಿತು ಅಂತ ಹೇಳ್ತಿರ್ಬೇಕಾದ್ರೆ, ಅವನು ನಮ್ಮ ವಂಶದ ಕುಡಿ ಕಂಡ್ಲ, ಅದಕ್ಕೆ ಹುಲಿ ಹೊಟ್ಟೆಲಿ ಹುಲಿನೇ ಹುಟ್ಟೋದು, ಆದಷ್ಟು ಬೇಗ ಇವ್ರು 3 ಜನನೂ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕು ಕಂಡ್ಲ, ರಾಜನ ಥರ ಬೆಳೆಸ್ಬೇಕು ನನ್ನ ಮೊಮ್ಮಗನ ಅಂತ ಹೇಳ್ತಿರ್ಬೇಕಾದ್ರೆ, ನೋಡು ಅಪ್ಪಯ್ಯ ಅವನ್ನ ಮತ್ತೆ ನನ್ನ ಮಗನ ಮಾತ್ರ ಕರ್ಕೊಂಡು ಹೋಗೋಣ, ಈ ಸುನಂದ ಪಿನಂದ ನನಗೆ ಬೇಡ ಅಂತ ಹೇಳ್ತಾ ಇರ್ತಾನೆ. ಬಿಟ್ಟರೆ ನೋಡ್ಲಾ ಯಾಕ್ಲ ಬೇಡ ಹೆಂಡ್ತಿ, ಅವಳು ನಮ್ಮ ವಂಶದ ಕುಡಿನ ಎತ್ಕೊಂಡಿದ್ದಾಳು, ಸ್ವಲ್ಪ ಮರ್ಯಾದೆ ಕೊಡು, ಅಪ್ಪ ಇಲ್ಲ ಅಂದ್ರೂ ಪರವಾಗಿಲ್ಲ ಅಮ್ಮ ಇರಬೇಕು, ಇಲ್ಲ ಅಂದರೆ ಮಕ್ಕಳು ದಾರಿ ತಪ್ಪಿಡ್ತವೆ ಗೊತ್ತಾಯ್ತಾ, ಎಲ್ಲರನ್ನೂ ಕರ್ಕೊಂಡು ಆದಷ್ಟು ಬೇಗ ಮನೆಗೆ ಹೋಗೋಣ ಕಂಡ್ಲ ಅಂತ ಮಾತಾಡ್ಕೊತಾ ಇರ್ತಾರೆ. ಹೇಳ್ತಾ ಇರ್ತಾನೆ, ಗಂಗಾ ಹೊಸ ಪ್ಲಾನ್ ಹೇಳೋವರೆಗೂ ನಮ್ಮ ಕೆಲಸ ಏನು ಹೇಳಲ್ಲ ಅಂತ ಅನ್ಬೇಕಾದ್ರೆ ರುದ್ರ ಈ ಮಂಕಿ ಕ್ಯಾಪ್ನ ಹಾಕ್ಕೊಂಡು ಅವ್ರ ಮನೆಗೆ ಹೋಗ್ಬಿಟ್ಟು ಅವನ್ನ ನೋಡ್ಕೊಬಾರ್ದು, ಹಾಗೆ ನನ್ನ ಮಗನ ನೋಡ್ಕೊಬಾರ್ದು ಅಲ್ವಾ ಅಪ್ಪಯ್ಯ ಅಂದಾಗ ಕಣ್ಕಂಡು ಬಿಡ್ತಾ ಇರ್ತಾನೆ. ಆಯಿತು ಬಿಡಪ್ಪಯ್ಯ ಕಣ್ಕಂಡು ಬಿಡಬೇಡ, ಅವಳನ್ನು ನಾನು ನೋಡ್ಕೊಬರ್ತೀನಿ ಅಂದಾಗ ಖುಷಿಯಾಗಿ ಇಬ್ಬರು ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಭುವಿಗೆ ಎಷ್ಟೊತ್ತಾದರೂ ಪ್ರಜ್ಞೆ ಬರೋದೇ ಇಲ್ಲ. ಈ ಕಡೆ ಗೌರಿ ವಿಜಯ್ ತುಂಬ ಟೆನ್ಷನ್ ಮಾಡ್ತಿರ್ಬೇಕಾದ್ರೆ ಡೆವಿಲ್ ಅಂಕಲ್ ಅಂತ ಜೋರಾಗಿ ಕಿರ್ಚ್ಬಿಟ್ಟು ಎದ್ಬಿಡ್ತಾಳೆ. ಆಗ ಭುವಿ ಏನಾಯಿತು ಅಂತ ಕೇಳ್ತಿರ್ಬೇಕಾದ್ರೆ, ಡೆವಿಲ್ ಅಂಕಲ್ ಎಲ್ಲಿದ್ದೀರಾ ಬನ್ನಿ, ನಾನು ನಿಮ್ಮನ್ನು ನೋಡಬೇಕು ಅಂತ ಜೋರಾಗಿ ಕೂಗ್ತಿರ್ಬೇಕಾದ್ರೆ ಈ ಕಡೆ ಶಂಕರನಿಗೂ ಸಹ ಕೆಟ್ಟ ಕನಸು ಬಿದ್ದುಬಿಟ್ಟು ಭುವಿ ಅಂತ ಎದ್ಬಿಡ್ತಾನೆ. ಅಯ್ಯೋ ನನ್ನ ಭುವಿಗೆ ಏನಾಯಿತು ಅಂತ ಗೊತ್ತಿಲ್ವಲ್ಲ, ನಾನು ಬೇರೆ ಇಲ್ಲಿ ಮನೆ ಕಡೆ ಟೆನ್ಷನಲ್ಲಿ ಅವಳನ್ನ ನೋಡೋದೇ ಮರ್ತುಬಿಟ್ಟೆ, ನನ್ನ ಭುವಿಗೆ ಏನಾಯಿತು ಅಂತ ಗೊತ್ತಿಲ್ಲ, ನಾನು ಹೋಗ್ಬಿಟ್ಟು ಆದಷ್ಟು ಬೇಗ ನೋಡ್ಕೊಬರ್ಬೇಕು ಅಂತ ಅರ್ಧ ಹೊತ್ತಿನಲ್ಲಿ ಎದ್ದು ಹೋಗ್ತಾ ಇರ್ತಾನೆ. ಹಾಗೆ ಶಂಕರ ಮತ್ತೆ ಹೋಗ್ತಿದ್ದಾನೆ, ಹಂಗೆ ಕೂತ್ಕೊಬಿಡ್ತಾನೆ. ಅಲ್ಲ ಅವತ್ತು ಪ್ರಾಮಿಸ್
ಪ್ರಾಮಿಸ್ ಮಾಡಿರ್ತಾನೆ, ಇನ್ಯಾವತ್ತೂ ನಿನ್ನ ಲೈಫಲ್ಲಿ ಆಗಿ ನಿಮ್ಮ ಮನೆಯವ್ರ ಲೈಫಲ್ಲಿ ನಾನು ಯಾವತ್ತೂ ಬರಲ್ಲ, ನಿನ್ನ ದಾರಿ ನಿನಗೆ ನನ್ನ ದಾರಿ ನನಗೆ ಅಂತ ಹೇಳಿರ್ತಾನೆ. ಮತ್ತೆ ಯೋಚನೆ ಮಾಡ್ತಾ ಇರ್ತಾನೆ, ಸಮಸ್ಯೆ ಇರೋದು ನನಗೆ ಮತ್ತು ಗೌರಿ ಮಧ್ಯೆ ಇರೋದು. ಮಗತನ ಏನು ಮಾಡುತ್ತೆ, ಅದು ಏನಾರಾಗಲಿ ಕದ್ದು ಮುಚ್ಚಿ ನನ್ನ ರೌಡಿ ಬೇಬಿನ ನಾನು ನೋಡ್ಕೊಂಡು ಬರಲೇಬೇಕು ಅಂತ ಅವನು ಸಹ ಈ ಕಡೆ ಗೌರಿ ಮನೆ ಕಡೆ ಬರ್ತಾ ಇರ್ತಾನೆ. ಇನ್ನೊಂದು ಕಡೆ ಭುವಿ ತುಂಬ ಟೆನ್ಷನ್ ಮಾಡಿಕೊಂಡು ನನಗೆ ಬೇಕೇ ಬೇಕು, ನನಗೆ ಡೆವಿಲ್ ಅಂಕಲ್ ಬೇಕೇ ಬೇಕು ಅಂತ ಹಠ ಮಾಡ್ತಾ ಇರ್ತಾಳೆ. ಈ ಕಡೆ ವಿಜಯ್ ಹೇಳ್ತಾ ಇರ್ತಾಳೆ, ಮಲಗು ಪುಟ್ಟ, ನಿನಗೆ ತುಂಬ ಜ್ವರ ಇದೆ, ತಣ್ಣೀರು ಬಟ್ಟೆ ಹಾಕ್ತೀನಿ ಅಂತ ಆಗ್ತಿರ್ಬೇಕಾದ್ರೆ ಅದನ್ನು ಕಿತ್ತೆಸ್ಬಿಟ್ಟು ಇಲ್ಲ ನನಗೆ ಬೇಕೇ ಬೇಕು ಡೆವಿಲ್ ಅಂಕಲ್, ನಾನು ಅವ್ರ ಮನೆಗೆ ಹೋಗ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಗೌರಿ ಹೇಳ್ತಾಳೆ, ಇಲ್ಲಿ ಯಾರು ಡೆವಿಲ್ ಅಂಕಲ್ ಇಲ್ಲ, ಅವ್ರ ಮನೆಗೆ ನೀನು ಹೋಗಂಗಿಲ್ಲ, ನಿನಗೆ ಹುಷಾರಿಲ್ಲ, ಮಲ್ಕೋ ಅನ್ಬೇಕಾದ್ರೆ ವಿಜಿ ಊಟ ಹಾಕೊಬರ್ತೀನಿ, ಹೊಟ್ಟೆ ತುಂಬ ಊಟ ಮಾಡು ಮಗಳೇ ಅಂತ ಹೇಳ್ತಾ ಇರ್ತಾಳೆ. ನನಗೇನು ಬೇಡ ಆಯಿತಾ, ನನಗೆ ಡೆವಿಲ್ ಅಂಕಲ್ ಬೇಕೇ ಬೇಕು ಅಂತ ಹಠ ಮಾಡಿಕೊಂಡು ಅವ್ರನ್ನ ದೂಕ್ಬಿಟ್ಟು ಕೈನ ಬಿಡಿಸ್ಕೊಬಿಟ್ಟು ಹೊರಗಡೆ ಓಡಿ ಬರ್ತಾ ಇರ್ತಾಳೆ. ಹಾಗೆ ಗೌರಿ ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾಳೆ, ನನ್ನ ಮಗಳನ್ನ ಇಷ್ಟು ಹಚ್ಕೊಳ್ಳೋ ರೀತಿ ನೀನು ಮಾಡಿದೆಯಲ್ವಾ, ನಿನ್ನನ್ನಂತೂ ಸುಮ್ಮನೆ ಬಿಡಲ್ಲ ಶಂಕರ ಅಂತ ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಶಂಕರ ಓಡೋಡಿ ಗೌರಿ ಮನೆ ಹತ್ರ ಬರ್ತಾ ಇರಬೇಕಾದ್ರೆ ಅಲ್ಲಿ ಡಾಕ್ಟ್ರು ಸಿಗ್ಬಿಡ್ತಾರೆ. ಡಾಕ್ಟ್ರು ಏನಾಯ್ತು ಈ ಮನೆಯವ್ರಿಗೆ, ಯಾರಿಗೆ ಏನಾಯಿತು ಅನ್ಬೇಕಾದ್ರೆ ಅದೇ ಮಗಳು ಇದ್ದಾಳಲ್ಲ ಅಂದಾಗ, ಭುವಿಗೆ ಏನಾಯಿತು ಪ್ಲೀಸ್ ಹೇಳಿ ಅನ್ಬೇಕಾದ್ರೆ ಐ ಫೀವರು ಜಾಸ್ತಿ ಇದೆ ಅಂದಾಗ, ಹುಷಾರಾಗ್ತಾಳೆ ತಾನೆ ಅಂತ ಕೇಳ್ತಾ ಇರ್ತಾನೆ. ಹಾಗಾದರೆ ನೀವು ಯಾರು ಅಂದಾಗ, ನಾನು ಇವರಿಗೆ ತುಂಬ ಬೇಕಾದವನು ಅಂದಾಗ, ಹಾಗಾದರೆ ಡೆವಿಲ್ ಅಂಕಲ್ಲ ನೀವು ಅಂದಾಗ, ಹೌದು ಆ ಪಾಪು ನನ್ನನ್ನು ಡೆವಿಲ್ ಅಂಕಲ್ ಅಂತಲೇ ಕರೆಯೋದು ಅಂತ ಅನ್ಬೇಕಾದ್ರೆ, ನೋಡಿ ಮೊದಲು ಹೋಗಿ ನೀವು ಅವರನ್ನು ಮಾತಾಡಿಸಿ, ಏಕೆಂದರೆ ನಾನು ಎಲ್ಲ ಟ್ರೀಟ್ಮೆಂಟ್ನ ಕೊಟ್ಟಿದ್ದೀನಿ, ಮಗು ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇಲ್ಲ, ನಾನು ಏನೇನು ಮಾಡಬೇಕು ಎಲ್ಲ ಮಾಡಿದ್ದೀನಿ, ಆದರೆ ಅದಕ್ಕೆ ನಿಮ್ಮ ಪ್ರೀತಿ ಬೇಕು, ಡೆವಿಲ್ ಅಂಕಲ್ ಅಂತ ಕನ್ವರ್ಸ್ತಿದೆ, ಇಲ್ಲಾಕೆ ನಿಂತಿದ್ದೀರಾ, ಬೇಗ ಹೋಗಿ ಮಾತಾಡಿಸಿ ನಿಮ್ಮ ಪ್ರೀತಿ ಕಾಳಜಿಯಿಂದ ಅದು ಖಂಡಿತ ಹುಷಾರಾಗುತ್ತೆ ಅಂತ ಅಂದಾಗ, ಸರಿ ಡಾಕ್ಟರ್ ಥ್ಯಾಂಕ್ಸ್ ಅಂತ ಈ ಕಡೆ ಶಂಕರ ಓಡಿ ಬರ್ತಾ ಇರ್ತಾನೆ. ಇನ್ನೊಂದು ಕಡೆ ಇಲ್ಲಿ ಪಾರ್ವತಿ ತುಂಬ ಚಳಿ ಆಗೋ ರೀತಿ ನಡ್ಕೊಂಡು ಹಾಗೆ ಎದ್ರುಕೊಂಡು ಕೂತಿರ್ಬೇಕಾದ್ರೆ ಅಲ್ಲಿ ಸುನಂದ ಬಂದು, ಅತ್ತೆ ಏನಾಯ್ತತ್ತೆ, ಯಾಕತ್ತವ ಈ ರೀತಿ ನೀವು ನಡುಗ್ತಾ ಇದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೆ, ಅಲ್ಲ ಕಣೆ ಸುನಂದ, ಅವನ್ಯಾವನ್ನ ಫೋನ್ ಮಾಡ್ತಾನೆ ಐ ಲವ್ ಯು ಅಂತ ಹೇಳ್ತಾನೆ, ನೋಡಿದರೆ ನೆನ್ನೆ ಮನೆಗೆ ಬಂದುಬಿಟ್ಟು ಲೆಟ್ರ್ ಎಸಿತಾನೆ, ನನಗಂತೂ ತುಂಬ ಭಯ ಆಗ್ತಾ ಇದೆ, ಅಲ್ಲ ನನಗೆ ಇಷ್ಟು ದೊಡ್ಡ ಮಕ್ಕಳಿದ್ದಾರೆ, ಇದೆಲ್ಲ ನನಗೆ ಬೇಕಾ ಅಂತ ಹೇಳ್ತಿರ್ಬೇಕಾದ್ರೆ, ಬಿಡಿ ಅತ್ತೆ ಯಾರೋ ಮಿಸ್ ಆಗಿ ಮಾಡಿದ್ದಾರೆ ಅಂತ ಸುನಂದ ಹೇಳ್ತಿರ್ಬೇಕಾದ್ರೆ, ಅಲ್ಲ ಕಣೆ ಸುನಂದ, ನಾನು ಇಷ್ಟು ಸುಂದರವಾಗಿರೋದೇ ತಪ್ಪಾ ಅಂತ ಅನ್ಬೇಕಾದ್ರೆ, ಅಯ್ಯೋ ಅತ್ತೆವ ನೀವೇನು ಟೆನ್ಷನ್ ತಗೋಬೇಡಿ, ನೀವು ಸುಮ್ಮನಿರಿ, ಎಲ್ಲ ಶಂಕರ ನೋಡ್ಕೊತಾನೆ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಸುನಂದ ಹೇಳ್ತಾ ಇರ್ತಾಳೆ, ಒಳ್ಳೆ ಕಷಾಯ ಮಾಡ್ಕೊ ಬರ್ತೀನಿ, ಅವಾಗ ಕುಡೀರಿ, ಚಳಿನೂ ಹೋಗುತ್ತೆ, ಮನಸ್ಸಿಗೆ ಹಿತನೂ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಭೈರದೇವಿ ಬಂದ್ಬಿಟ್ಟು ಪಾರ್ವತಿ ಅಂತ ಕರಿತಾ ಇರ್ತಾಳೆ. ಏನಕ್ಕ ಹೇಳಿ ಏನಾಗಬೇಕು ಅಂದಿದ್ದಕ್ಕೆ, ಯಾಕೆ ಹಿಂಗೆ ಕೂತಿದ್ಯಾ ಅಂದಾಗ, ಯಾಕೋ ಚಳಿ ಆಗ್ತಿತ್ತು ಅಂತ ಹೇಳ್ತಿರ್ಬೇಕಾದ್ರೆ, ಅದೇನು ಹೇಳಿ ಅಕ್ಕ ಅಂತ ಪಾರ್ವತಿ ಕೇಳ್ತಿದ್ರೆ, ನೋಡ್ದೆ ಪಾರ್ವತಿ, ಅಂತೂ ಇಂತೂ ಕೊನೆಗೂ ಗಂಗನ್ನ ನನ್ನ ಮಗ ಶಂಕರನೇ ಮದುವೆ ಆಗಂಗಾಯ್ತು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಪಾರ್ವತಿ ಸುನಂದನಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಇನ್ನೊಂದು ಕಡೆ ಹಂಗೆ ಟೆನ್ಷನ್ ಮಾಡ್ಕೊಂಡು ಶಂಕರ ಗೌರಿ ಮನೆಗೆ ಬಂದೇ ಬಿಡ್ತಾನೆ. ಅಷ್ಟೊತ್ತಿಗೆ ಗೌರಿ ಗನ್ನ ತಾಂಡು ಶೂಟ್ ಮಾಡೋಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಪ್ಲೀಸ್ ನನ್ನ ಬಿಟ್ಬಿಡು ಆಯಿತಾ, 2 ನಿಮಿಷ ನಾನು ಮಗನ ನೋಡ್ಕೊಂಡು ಹಿಂಗೆ ಹೋಗ್ಬಿಡ್ತೀನಿ ಅಂದಾಗ, ಖಂಡಿತ ನೀನು ಬಿಡಲ್ಲ, ನಿಂತ್ಕೊಳ್ಳೋ, ಎಲ್ಲಿಗೆ ಹೋಗ್ತಾ ಇದೆಯಾ, ಯಾವ ಸೆಂಟಿಮೆಂಟಿಂದ ನೀನು ನಮ್ಮ ಮನೆಗೆ ಬಂದೆ, ನಿನಗೆ ಮಾನ ಮರ್ಯಾದೆ ಇಲ್ವಾ, ಎಷ್ಟು ಉಗಿದ್ರು ನೀನು ಬರ್ತಾ ಇದೆಯಲ್ಲ, ನಿನಗೆ ನಾಚಿಕೆ ಆಗಲ್ವಾ ಅಂತ ಅನ್ಬೇಕಾದ್ರೆ ಶಂಕರನಿಗೆ ತುಂಬ ಅವಮಾನ ಆಗ್ತಾ ಇರುತ್ತೆ. ಆದರೂ ಏನು ಮಾತಾಡ್ತಾನೆ, ನೋಡು ನಿನ್ನ ಜಗಳ 1000 ಇದೆ, ಆದರೆ ನಮ್ಮಿಬ್ಬರ ನಡುವೆ ಮಗುನ ತರಬೇಡ ಅಂತ ಹೇಳ್ಬೇಕಾದ್ರೆ, ಓಹೋ ನಾನು ಸಿಗಲಿಲ್ಲ ಅಂತ ನೀನು ನನ್ನ ಮಗುಗೋಸ್ಕರ ಈ ಥರ ಮಾಡ್ತಾ ಇದೆಯಾ ಅಲ್ವಾ, ಖಂಡಿತ ನಿನ್ನ ತಾಳಕ್ಕೆ ನಾನು ಕುಣಿಲಿಲ್ಲ ಅಂತ ಈ ರೀತಿ ಎಲ್ಲ ಮಾಡ್ತಾ ಇದೆಯಾ, ನಿನ್ನ ಮೇಲಂತೂ ಸೇಟ್ ತೀರಿಸ್ಕೊಳ್ದಲೆ ನಾನು ಬಿಡಲ್ಲ ಅಂತ ಗನ್ನ ತಲೆಗೆ ಇಟ್ಬಿಟ್ಟು ಹೇಳ್ತಾ ಇರ್ತಾಳೆ. ನೋಡು ಗೌರಿ, ನನ್ನ ಪಾಡಿ ನನ್ನನ್ನು ಬಿಟ್ಬಿಡು, 2 ನಿಮಿಷ ಮಗಿನ ಮಾತಾಡ್ಸ್ಕೊಂಡು ಹೋಗ್ತೀನಿ, ಇಂಥ ಟೈಮಲ್ಲಿ ನೀನು ಈ ರೀತಿ ಎಲ್ಲ ಮಾಡಬೇಡ ಅಂತ ಬೈತಾ ಇರ್ತಾನೆ. ನೀನೇನು ಹೇಳಿದ್ರು ಅಷ್ಟೇ, ನನ್ನ ಮಗಳನ್ನ ನಾನು ನೋಡೋಕ್ಕೆ ನಿನ್ನನ್ನು ಬಿಟ್ಕೊಡಲ್ಲ ಅಂದರೆ ಬಿಟ್ಕೊಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಗನ್ನ ತೆಗೆದು ಎಸ್ಬಿಡ್ತಾನೆ. ನೋಡು, ನಾನು ಹೇಳೋದನ್ನ ಮಾತು ಕೇಳು, ಇಂಥ ಟೈಮಲ್ಲಿ ಆಟ ಮಾಡಬೇಡ, ನಮಗೆ ಮಗುನ ಇಂಪಾರ್ಟೆಂಟು ಅಂತ ಬೈತಾ ಇರ್ತಾನೆ. ಮತ್ತೆ ಗೌರಿ ಹೇಳ್ತಾ ಇರ್ತಾಳೆ, ಈ ಜನ್ಮದಲ್ಲಿ ನೀನು ನನ್ನ ಮಗಳನ್ನ ನೋಡೋಕ್ಕೆ ನಾನು ಬಿಡಲ್ಲ, ಯಾಕೆ ಅಂದರೆ ಅವಳು ನಿನ್ನ ಬುದ್ಧಿನೇ ಕಲಿತಾಳೆ, ಹಾಗೆ ನಿನ್ನ ಥರನೇ ಸ್ವಾರ್ಥಿನೇ ಆಗ್ತಾಳೆ, ಇನ್ನೊಂದು ಸಲ ನನ್ನ ಮಗಳನ್ನ ನೋಡೋಕ್ಕೆ ಬಂದರೆ ನಾನು ಸುಮ್ಮನೆ ಇರಲ್ಲ, ಇದೇ ಲಾಸ್ಟ್ ಅಂತ ಹೇಳ್ಬಿಟ್ಟು ಅಷ್ಟಕ್ಕೂ ನನ್ನ ಮಗಳಿಗೂ ನಿನಗೂ ಏನು ಸಂಬಂಧ ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾತಾಡೋಕ್ಕಾಗ್ದಾನೆ ಶಂಕರ ಹಾಗೆ ನಿಂತ್ಕೊಬಿಡ್ತಾನೆ. ಇನ್ನೊಂದು ಕಡೆ ಭೈರಾದೇವಿ ಪಾರ್ವತಿನ ಹಂಗಿಸ್ತಾ ಇರ್ತಾಳೆ. ಅಂತೂ ಇಂತೂ ಶಂಕರ ಗಂಗನ್ನ ಮದುವೆ ಆಗ್ತಾನೆ ಅಂತ ಹೇಳಿದ್ನಲ್ಲ, ನನಗೆ ಅದೇ ಖುಷಿ ಆಗ್ತಾ ಇರೋದು. ನೀನು ಹೇಳಿದ್ದೆಲ್ಲ ಯಾವತ್ತಿದ್ರೂ ಈ ಮನೆಗೆ ಸೊಸೆ ಗೌರಿನೇ ಅಂತ ಹೇಳ್ತಿದ್ದೆಲ್ಲ, ಇವಾಗ ನೋಡ್ದ ನನ್ನ ಮಗನ ಬಾಯಿಂದಲೇ ಗಂಗನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ನೀನು ಅಂದ್ಕೊಂಡಿದ್ದೆಲ್ಲ ಏನೂ ಆಗಲ್ಲ, ಎಲ್ಲ ನಾನು ಅಂದ್ಕೊಂಡಂಗೆ ಆಗೋದು. ಸ್ವಲ್ಪ ದಿನದಲ್ಲೇ ಅವಳು ಮದುವೆ ಆದರೆ ಈ ಮನೆಗೆ ರಾಜ ನನ್ನ ಮಗ, ಅವಳೇ ರಾಣಿ ಹಾಗೆ ಆಗ್ತಾರೆ. ನೀನು ಅಂದ್ಕೊಂಡಂಗೆ ಏನೂ ಆಗಲ್ಲ, ಅವರಿಬ್ಬರ ನಡುವೆ ದೊಡ್ಡ ಬಿರುಗಾಳಿನೇ ಎದ್ದಿದೆ, ಅದನ್ನು ಅಲ್ಲಾಡ್ಸೋಕ್ಕೆ
ಯಾರ ಕೈಲೂ ಆಗಲ್ಲ. ನಿನ್ನಂಥರು 100 ಜನ ಬಂದರೂ ಗೌರಿ ಮತ್ತು ಶಂಕರನ ಮನಸ್ಸನ್ನು ಒಂದು ಮಾಡೋಕ್ಕಾಗಲ್ಲ. ಅಂತೂ ಇಂತೂ ನನ್ನ ಮಗ ಗಂಗನ ಮದುವೆ ಆದರೆ ಅಷ್ಟೇ ಸಾಕು. ಆವಾಗ ನಿಮ್ಮಿಬ್ಬರನ್ನು ಹೊರಗಡೆ ಹಾಕ್ತೀನಿ. ಆವಾಗ ನಾನೇ ರಾಜಮಾತೆ. ನೀನು ಬಿಟ್ಟಿಗಳು ತಿನ್ಕೊಂಡು ಬಿದ್ದಿದೆಯಲ್ವ ಇಲ್ಲಿ, ನೀನು ಮತ್ತು ನಿನ್ನ ಜೊತೆ ಇರೋ ಚೇಲಗಳೆಲ್ಲನೂ ಸಹ ಆಚೆ ಹಾಕ್ತೀನಿ. ಅಲ್ಲಿವರೆಗೂ ಬಿಸಿ ಬಿಸಿ ಊಟ ಮಾಡು. ಅದಕ್ಕೂ ಒಳ್ಳೆ ಮುಹೂರ್ತ ನೋಡಿ ನಿನ್ನನ್ನು ಆಚೆ ಹಾಕ್ತೀನಿ. ಆಮೇಲೆ ತಂಗಳನ್ನ, ಅಳಸಿದಣ್ಣ, ಅದು ಇದೆಲ್ಲ ತಿನ್ನೋದು ಇದ್ದೇ ಇರುತ್ತೆ ಅಂತ ಸಿಕ್ಕಾಬಟ್ಟೆ ಅವಮಾನ ಮಾಡ್ತಿರ್ಬೇಕಾದ್ರೆ ಪಾರ್ವತಿ ಕಣ್ಣೀರು ಹಾಕ್ತಿರ್ತಾಳೆ. ಈ ಕಡೆ ಸುನಂದ ಏನು ಮಾತಾಡೋಕ್ಕಾಗದೆ ಅತ್ತೆನ ಸಮಾಧಾನ ಮಾಡ್ತಾ ಇರ್ತಾಳೆ. ಮತ್ತೆ ಭೈರದೇವಿ ಹೇಳ್ತಾ ಇರ್ತಾಳೆ, ಯಾವತ್ತಕ್ಕೂ ಸಹ ಗೌರಿ ಮತ್ತು ಶಂಕರನ ನಿನ್ನ ಕೈಲಿ ಒಂದು ಮಾಡೋಕ್ಕಾಗಲ್ಲ. ಈ ಮನೆ ಸೊಸೆ ಯಾವತ್ತಿದ್ರು ನನ್ನ ಗಂಗನೇ. ಒಂದು ಸಲ ನಿನ್ನ ಮುಖ ನೋಡ್ಕೊಂಡು ಹೋಗೋಣ ಅಂತ ಬಂದೆ, ನೋಡಾಯಿತು ಬರ್ತೀನಿ ಬಾಯ್ ಅಂತ ಹೇಳ್ಬಿಟ್ಟು ನಿಮ್ಮ ಅತ್ತೆನ ಚೆನ್ನಾಗಿ ನೋಡ್ಕೊತ ಸುನಂದನಿಗೆ ಹೇಳಿ ಹೋಗ್ತಾ ಇರ್ತಾಳೆ. ಈ ಕಡೆ ಭೈರದೇವಿ ಹೋದ್ಮೇಲೆ ಕಣ್ಣೀರು ಹಾಕ್ತಾ ಇರ್ತಾಳೆ ಪಾರ್ವತಿ. ಅಯ್ಯೋ ದೇವ್ರೆ, ಏನಪ್ಪ ಇದು ನಿನ್ನ ದೈವಲೀಲೆ. ದುಷ್ಟರಿಗೆ ದೈವಲೀಲೆ ಇರಲ್ಲ ಅಂತ ಅಂತಾರೆ, ನಿನ್ನ ಬಲ ಜಾಸ್ತಿ ಅವರಿಗೆ ಇದೆಯಲ್ಲಪ್ಪ. ಏನು ಮಾಡಿದ್ದಾನೆ ನನ್ನ ಮಗ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಂಕರ, ನೋಡು ಗೌರಿ ಪ್ಲೀಸ್ ಅರ್ಥ ಮಾಡ್ಕೊ ಆಯಿತಾ. ಒಂದೇ ಒಂದ್ಕಿಂತ ಮಗನ ನೋಡ್ಕೊಂಡು ಹೋಗ್ತೀನಿ, ನೀನು ತಿರುಗಿ ನಿನ್ನೂ ಸಹ ನಾನು ನೋಡಲ್ಲ. ಈ ಟೈಮಲ್ಲಿ ಆಟ ಮಾಡಬೇಡ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾನೆ. ಮತ್ತು ಗೌರಿ ಬೈತಾ ಇರ್ತಾಳೆ, ನಿನ್ನ ಜನ್ಮದಲ್ಲಿ ನನ್ನ ಮಗು ನೋಡೋಕ್ಕೆ ಬಿಡಲ್ಲ. ಅವಳ ಮುಖ ಸಹ ನೀನು ನೋಡೋಂಗಿಲ್ಲ. ಇಲ್ಲಿಂದ ಹೊರಟೋಗ್ಬಿಡು. ನೀನು ಎಂಥವನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ. ಏಕೆಂತಂದರೆ ಸ್ಕೂಲಿಗೆ ಬಾಂಬ್ ಹಾಕಿದವನು ನಾನು ಯಾರೋ ಅಂತ ಅಂದ್ಕೊಂಡಿದ್ದೆ, ಆದರೆ ನೀನೇ ಅಂತ ನನಗೆ ಗೊತ್ತಾಯಿತು ಅಂದಾಗ ಶಂಕರನಿಗೆ ಶಾಕ್ ಆಗ್ತಾ ಇರುತ್ತೆ. ಯಾರಿಗೂ ಗೊತ್ತಿಲ್ದಂಗೆ ಅಟ್ಯಾಕ್ ಮಾಡ್ತೀಯ, ಆಮೇಲೆ ಬಂದು ನಮ್ಮ ಮನೆಗೆ ಬಾಡಿಗಾರ್ಡ್ ಆಗಿ ಉಳ್ಕೋತೀಯ. ಅಬ್ಬಬ್ಬ ಎಂತೆಂಥ ಡ್ರಾಮಾ ಮಾಡ್ತೀಯ ಅಂತ ಬೈತಾ ಇರ್ತಾಳೆ. ಎಂಥ ಜನ್ಮನ ನೀನು ಎಷ್ಟು ಉದ್ರು ಮತ್ತೆ ಬರ್ತಾ ಇದೆಯಲ್ಲ, ಎಂತೆಂಥ ನಾಟಕ ಮಾಡ್ತೀಯ ನೀನು. ಮುಖಕ್ಕೆ ಮಸಿ ಬಳೆಯನ್ನು ನಂಬೋದು, ಆದರೆ ನಿನ್ನಂಥ ನಂಬಿಕೆ ದ್ರೋಹ ಮಾಡೋನ್ನ ಯಾವತ್ತೂ ನಂಬಾರ್ದು. ನಿನ್ನಿಂದನೇ ನನ್ನ ಮಗಳು ಹುಷಾರಾಗ್ತಾಳೆ ಅಂತ ಅಂದ್ಕೊಂಡಿದ್ರೆ ಅದು ನಿನ್ನ ಭ್ರಮೆ. ಅದನ್ನು ತಲೆಯಿಂದ ತೆಗೆದಾಕು. ನನಗೆ ಗೊತ್ತು ನನ್ನ ಮಗಳನ್ನ ಯಾವ ರೀತಿ ಹುಷಾರು ಮಾಡ್ಕೋಬೇಕು ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಗೌರಿ ಹೇಳ್ತಾ ಇರ್ತಾಳೆ, ಇವಾಗ ಸೈನ್ಸ್ ತುಂಬ ಡೆವಲಪ್ ಆಗಿದೆ. ನನ್ನ ಮಗಳನ್ನ ಫಾರಿನ್ ಬೇಕಾದರೂ ಕರ್ಕೊಂಡೋಗಿ ನಾನು ಹುಷಾರು ಮಾಡ್ಕೋತೀನಿ, ಆದರೆ ನಿನ್ನ ಹತ್ರ ಮಾತ್ರ ನಾನು ಕಳಿಸಲ್ಲ ಖಂಡಿತ ಅಂತ ಬೈತಾ ಇರ್ತಾಳೆ. ಆವಾಗ ಇಲ್ಲ ನಾನು ನೋಡಲೇಬೇಕು ಅಂತ ಮತ್ತೆ ಶಂಕರ ಹೋಗ್ತಿರ್ಬೇಕಾದ್ರೆ ಶೂಟ್ ಮಾಡಿಬಿಡ್ತಾಳೆ ಔಟ್ಸೈಡು. ಆವಾಗ ಇಷ್ಟು ದಿನ ನಿನಗೆ ಅಹಂಕಾರ ಬಂದಿದೆ, ದುರಹಂಕಾರ ಬಂದಿದೆ, ಅದಕ್ಕೆ ಹಿಂಗೆ ಆಡ್ತಿದ್ದೆ. ಅಹಂಕಾರ ಬಂದಾಗ ಸಂಸ್ಕಾರ ಎಲ್ಲ ಮರ್ತೋಗುತ್ತಂತೆ, ಆ ರೀತಿ ಆಡ್ತಿದ್ಯಾ ಅಂತ ಶಂಕರ ಬೈತಾ ಇರ್ತಾನೆ. ಮತ್ತೆ ಶಂಕರ ಹೇಳ್ತಾ ಇರ್ತಾನೆ, ನಿನ್ನ ದುರಹಂಕಾರ ಜಾಸ್ತಿ ಆಗಿದೆ. ಒಂದಲ್ಲ ಒಂದು ದಿನ ಇವತ್ತು ನನ್ನನ್ನು ಹೊರಗಡೆ ಕಳಿಸ್ತಾ ಇದೆಯಾ, ನೀನೇ ಬಂದು ಕರಿತೀಯ ನನ್ನನ್ನು. ನೋಡು, ಆ ದಿನ ಬಂದೇ ಬರುತ್ತೆ. ಭಗವಂತ ಅದಕ್ಕೆಲ್ಲ ಒಂದು ದಾರಿ ಮಾಡೇ ಮಾಡ್ತಾನೆ. ನಾನು ಇವಾಗ ಹೋಗ್ತೀನಿ ಅಂತ ಹೋಗ್ತಾ ಇದ್ದಾನೆ. ಮತ್ತೆ ಹೇಳ್ತಾನೆ, ಇದರಿಂದ ಏನಾದರೂ ಮಗಿಗೆ ಏನಾದರೂ ತೊಂದರೆ ಆಯಿತು ಅಂದರೆ ಹೆಂಡ್ತಿ ಅಂತಲೂ ನೋಡ್ದಲೆ ನಿನ್ನನ್ನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಕೋಪ ಮಾಡ್ಕೊಂಡು ಬೈದು ಈ ಕಡೆ ಹೊರಟು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಮನೇಲಿ ಪುರೋಹಿತರನ್ನ ಕರೆಸಿರ್ತಾರೆ. ಗಂಗನ್ನ ಜಾತಕ ನೋಡೋಕ್ಕೆ ಕರೆಸಿಸ್ಬೇಕಾದ್ರೆ ಹೇಳ್ತಾ ಇರ್ತಾರೆ ಪುರೋಹಿತರು, ನೋಡಿ ಮುಂಚೆ ನೋಡಿದ್ರಲ್ಲ ಆ ಹುಡುಗನಿಗೆ ಇದು ಡೇಟು ಸರಿ ಇತ್ತು, ಆದರೆ ಇವಾಗ ಈ ಜಾತಕದಲ್ಲಿ ಇಲ್ಲ, ಇನ್ನೆರಡು ಡೇಟ್ ಇದೆ ಅಂತ ಅಂದಾಗ ಸರಿ ಅದನ್ನೇ ಹೇಳಿ ಅಂತ ಭೈರದೇವಿ ಹೇಳ್ತಾ ಇರ್ತಾಳೆ. ಈ 2 ಮುಹೂರ್ತದಲ್ಲಿ ನೀವು ಮದುವೆ ಮಾಡಿದರೆ ಮಾಡ್ದಂಗೆ, ಇಲ್ಲ ಅಂದರೆ ಈ ಜನ್ಮದಲ್ಲಿ ಇವರಿಬ್ಬರಿಗೂ ಜಾತಕದಲ್ಲಿ ಮದುವೆನೇ ಇಲ್ಲ ಅಂತ ಅಂದಾಗ ಶಾಕ್ ಆಗಿ ಹಾಗೆ ಭೈರದೇವಿ ಗಂಗಾ ಪುರೋಹಿತರನ್ನ ನೋಡ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.